ಎಲ್ಲರಿಗೂ ನಮಸ್ತೆ. ನಾವಿವತ್ತು ಮಂಗಳೂರಿನ ಫೇಮಸ್ ಟೆಂಪಲ್ ಆದ ಶ್ರೀ ಶರವು ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಮಂಗಳೂರಿನ ಕಾರ್ಶಿಟ್ ಎಂಬಲ್ಲಿದೆ. ಇದು ಸುಮಾರು 800 ವರ್ಷಗಳ ಹಿಂದಿನ ದೇವಸ್ಥಾನ. ಈ ದೇವಸ್ಥಾನವನ್ನು ತುಳುನಾಡನ್ನು ಆಳುತ್ತಿದ್ದ ಮಹಾರಾಜ ವೀರಬಾಹು ಕಟ್ಟಿರೋದು ಅಂತ ಹೇಳ್ತಾರೆ. ಇದರ ಸ್ಟೋರಿ ತುಂಬ ರೋಮಾಂಚಕವಾಗಿದೆ. ಒಮ್ಮೆ ಮಹಾರಾಜರು ಬೇಟೆಗಂತ ಕಾಡಿಗೆ ಹೋಗ್ತಾರೆ. ಅಲ್ಲಿ ಒಂದು ಹುಲಿಯನ್ನು ಗುರಿಯಾಗಿಸಿಟ್ಕೊಂಡಿರ್ತಾರೆ, ಬಾಣ ಹಾರಿಸ್ತಾರೆ. ಆದರೆ ಅದು ತಪ್ಪಿ ಹುಲಿಯ ಬದಲಿಗೆ ಅಲ್ಲೇ ಇದ್ದ ಹಸುಗೆ ತಗುಲ್ತದೆ. ಹಸು ಮೃತಪಡುತ್ತದೆ. ಈ ಘಟನೆಯಿಂದ ರಾಜರಿಗೆ ತುಂಬ ದುಃಖ ಆಗ್ತದೆ ಮತ್ತು ಅವರಿಗೆ ಪಾಪಪ್ರಜ್ಞೆನೂ ಕಾಡ್ತದೆ. ಇದಕ್ಕೆ ಏನಾದರೂ ಪರಿಹಾರ ಮಾಡಬೇಕಂತ ಅವರು ಮಹರ್ಷಿ ಭರದ್ವಾಜರ ಸಲಹೆಯನ್ನು ಪಡೀತಾರೆ. ಆ ಮಹರ್ಷಿಯವರು ಅವರಿಗೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ಹೇಳ್ತಾರೆ. ಆ ಶಿವಲಿಂಗವನ್ನು ಶರಭೀಶ್ವರನಾಗಿ ಪೂಜಿಸಲ್ಪಡುತ್ತದೆ. ಶರವು ಎಂಬ ಹೆಸರು ಶರ ಅಥವಾ ಬಾಣ ಎಂಬ ಪದದಿಂದ ಬಂದಿದೆ. ನಂತರ ಈ ಕ್ಷೇತ್ರದಲ್ಲಿ ದಶಭುಜ ಮಹಾಗಣಪತಿಯು ಉದ್ಭವವಾಯಿತು ಅಂತ ಹೇಳ್ತಾರೆ. ಅಂದಿನಿಂದ ಈ ದೇವಸ್ಥಾನವನ್ನು ಶ್ರೀ ಶರವು ಮಹಾಗಣಪತಿ ಕ್ಷೇತ್ರ ಎಂದೇ ಪ್ರಸಿದ್ಧಿಯಾಗುತ್ತದೆ. ಇಲ್ಲಿ ಸುಮಾರು ಸಾವಿರಾರು ಭಕ್ತರು ದಿನನಿತ್ಯ ಬರ್ತಾರೆ ಹಾಗೂ ಗಣಪತಿಯ ದೇವರ ಆಶೀರ್ವಾದವನ್ನು ಪಡೀತಾರೆ. ಇಲ್ಲಿ ಗಣೇಶ ಚತುರ್ಥಿ, ರಥೋತ್ಸವ ಮತ್ತು ದೀಪೋತ್ಸವ ಸಮಯದಲ್ಲಂತೂ ಅತಿ ಹೆಚ್ಚು ಭಕ್ತರಿಂದ ಕೂಡಿರುತ್ತದೆ. ನೀವಿಲ್ಲಿ ಭಕ್ತೇಶ್ವರಿ ಅಮ್ಮನವರ ಗುಡಿಯನ್ನು ಸಹ ನೀವು ನೋಡ್ಬೋದು. ಯಾರಾದರೂ ಮಂಗಳೂರಿಗೆ ಭೇಟಿ ನೀಡಿದಾದರೆ ಶ್ರೀ ಶರವು ಮಹಾಗಣಪತಿ ದೇವಾಲಯಕ್ಕೆ ಒಮ್ಮೆ ತಪ್ಪದೆ ಭೇಟಿ ನೀಡಿ. ಹಾಗೆ ಇಲ್ಲಿ ವಾಹನಗಳಿಗೆ ಪೂಜೆ ಮಾಡ್ತಾರೆ. ಯಾರಾದರೂ ಹೊಸ ವಾಹನ ಖರೀದಿಸಿದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ವಾಹನ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಈ ದೇವಾಲಯವು ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12:30ವರೆಗೆ ಮತ್ತು ಸಂಜೆ 4:30ರಿಂದ 8:30 ತನಕ ಓಪನ್ ಇರುತ್ತೆ. ಈ ಸಮಯದಲ್ಲಿ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು. ವಿಘ್ನ ವಿನಾಶಕ ಪ್ರಥಮ ಪೂಜಿತ ಶ್ರೀ ಮಹಾಗಣಪತಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಗಣಪತಿ ಬಪ್ಪ ಮೋರ್ಯ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಇಂತಹ ಕನ್ನಡ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪೂಜಾ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.